ಸಂಸತ್ ಸಮರದಲ್ಲಿ ಒಕ್ಕಲಿಗ ಫೈಟ್ ಹೆಚ್ಚುತ್ತಿದ್ದು ಡಿಕೆ ಶಿವಕುಮಾರ್ ಯಾವ ಸೀಮೆ ಒಕ್ಕಲಿಗ ನಾಯಕ ಅವರಿಗೇನಾದರೂ ಬ್ರ್ಯಾಂಡ್ ಇದೆಯಾ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಜಾತಿ ಗಣತಿಯಲ್ಲಿ ಒಕ್ಕಲಿಗ ಸಮುದಾಯಕ್ಕೆ 6ನೇ ಸ್ಥಾನ ಸಿಕ್ಕಾಗ ಒಕ್ಕಲಿಗ ಲೀಡರ್ ಆಗಿದ್ರೆ ಸಚಿವ ಸ್ಥಾನಕ್ಕೆ ಡಿಕೆಶಿ ರಾಜೀನಾಮೆ ಕೊಡಬೇಕಿತ್ತು. ಆಗ ಬಾಯಿ ಮುಚ್ಕೊಂಡಿದ್ದು ಈಗ ತಾವು ಒಕ್ಕಲಿಗ ಲೀಡರ್ ಅಂದ್ರೆ ಯಾರು ನಂಬ್ತಾರೆ ಅಂತ ಅಶೋಕ್ ಪ್ರಶ್ನಿಸಿದ್ದಾರೆ. ಅಲ್ಲದೆ ಡಿಕೆಶಿ ನಿನ್ನೆ ಮೊನ್ನೆ ಡಿಸಿಎಂ ಆಗಿದ್ದಾರೆ, ಆದ್ರೆ ನಾನು 10 ವರ್ಷದ ಹಿಂದೆಯೇ ಡಿಸಿಎಂ ಆಗಿದ್ದೆ, ನಾವೆಲ್ಲ ಸೀನಿಯರ್ಸ್, ಡಿಕೆ ಶಿವಕುಮಾರ್ ಇನ್ನು ಜೂನಿಯರ್ ಅಂತ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಏನ್ ಮಾಡಿದ್ದೆ ಡಿಕೆ ಶಿವಕುಮಾರ್ ಯಾವಾಗ ಒಕ್ಕಲಿಗ ಲೀಡರ್ ಆದ್ರು? ಫಸ್ಟ್ ಒಕ್ಕಲಿಗ ಲೀಡರ್ ಅನ್ನೋದಕ್ಕೆ ಏನಾನ ಅವ್ರಿಗೆ ಬ್ರ್ಯಾಂಡ್ ನೇಮ್ ಏನಾನ ಇದೆಯಾ? ನಥಿಂಗ್. ಆ ಥರದ್ದೇನು ಇಲ್ಲಲ್ಲ. ಏನ್ ಮಾಡಿದ್ದಾರೆ ಒಕ್ಕಲಿಗ ಸಮುದಾಯಕ್ಕೆ? ಅವ್ರು ಏನ್ ಮಾಡಿದ್ದಾರೆ? ಈಗ ಜಾತಿ ಗಣತಿ ಬಂತು, ಸಿದ್ದರಾಮಯ್ಯನವರು ಅವ್ರು ಹೇಳಿ ಮಾಡಿಸಿದ್ದು ಜಾತಿ ಗಣತಿ, ಅವರೇ ಡಿಕ್ಟೇಟ್ ಮಾಡಿದ್ದು, ಅವರೇ ಮೀಡಿಯಾದಲ್ಲಿ ಲೀಕ್ ಮಾಡಿದ್ದು. ಒಕ್ಕಲಿಗ ಸಮುದಾಯನ 6ನೇ ಪ್ಲೇಸಿಗೆ ತಗೊಂಡೋಗಿದ್ದೀರಂತ ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರು, 3 ಜನ ಸ್ವಾಮೀಜಿಯವರು, ಬಾಲಗಂಗಾಧರ ಸ್ವಾಮೀಜಿಯಿಂದ ಹಿಡಿದು ನಮ್ಮ ಕುಂಚಿಟಗಿರಿ ಸ್ವಾಮೀಜಿಯವರು ಎಲ್ಲರೂ ಹೇಳಿದ್ದಾರೆ ನಮ್ಗೆ ಅನ್ಯಾಯ ಆಗಿದೆ ಅಂತ. ನೀ ಏನ್ ಮಾಡಿದ್ಯಾ? ರಿಸೈನ್ ಮಾಡಿದ್ರ? ನಾವು ಒಕ್ಕಲಿಗ ಲೀಡರ್ ಅಂದ್ರೆ ನಿನಗೆ ನಿಜವಾಗೂ ಗೌರವ ಇದ್ದಿದ್ರೆ ರಿಸೈನ್ ಮಾಡಬೇಕಾಯ್ತು. ಕ್ಯಾಬಿನೆಟ್ ಬಂದಾಗ ರಿಸೈನ್ ಮಾಡಬೇಕಾಯ್ತು. ಕ್ಯಾಬಿನೆಟ್ ಅಲ್ಲಿ ಬಾಯಿ ಮುಚ್ಕೊಂಡು ಈಗ ಹೊಸದಾಗಿ ನೆನ್ನೆ ಮೊನ್ನೆ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅದು ನೆನ್ನೆ ಮೊನ್ನೆ. ನಾನು 10 ವರ್ಷದಿಂದಾನೇ ಉಪಮುಖ್ಯಮಂತ್ರಿ ಆಗಿದ್ದೀನಿ. ಅಶ್ವಥ್ ನಾರಾಯಣ ಅವರು 4 ವರ್ಷದ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅವರೆಲ್ಲ ಸೀನಿಯರ್ಸ್. ನಾವಿಲ್ಲಿದ್ದೀರಿ, ನಾವು ಸೀನಿಯರ್ಸು, ನೀನು ಜೂನಿಯರ್. ಈಗ ಉಪಮುಖ್ಯಮಂತ್ರಿ ಆಗಿದ್ದೀರಾ. ನೀವು ಒಕ್ಕಲಿಗ ಲೀಡರ್ ಅಂತ ಫಸ್ಟು ಕನ್ಫರ್ಮ್ ಯಾರು ಹೇಳಿದವ್ರು? ನೀವು ಕನಕಪುರಕ್ಕೆ ಅಷ್ಟೇ. ನೀವು ಕನಕಪುರ ತಾಲೂಕು ಬಿಟ್ಟರೆ ಆಚೆ ನೀವು ಲೀಡ್ರೇ ಅಲ್ಲ. ಈಗ ಹೊಸದಾಗಿ ನೆನ್ನೆ ಮೊನ್ನೆ ಉಪಮುಖ್ಯಮಂತ್ರಿ ಆಗಿ ಹೇಳಿ. ನಿನ್ನೆ ದೇವೇಗೌಡರ ಆವೇಶದಿಂದ ಮಾತನಾಡಿದ್ರು. ಅದಾದ ನಂತರ ಡಿಕೆ ಶಿವಕುಮಾರ್ ಅವರು ಎಚ್ಚೆತ್ತುಕೊಂಡು ಈ ರೀತಿಯಾಗಿ ಹೇಳಿಕೆ ಕೊಟ್ಟರಾ ಸರ್? ಇಲ್ಲ, ನಾನು ಒಂದು 10 ನಿಮಿಷದ ಹಿಂದೆ ಹೇಳ್ತಾ ಇದ್ನಲ್ಲ, BJPಯಲ್ಲಿ ಒಕ್ಕಲಿಗ ಲೀಡರ್ಗಳು ಅಂತ ಇಲ್ಲ. ಐ ಆಮ್ ಸಾರಿ, ನಾನು ಒಂದು ಸ್ವಲ್ಪ ಆರ್ ಅಶೋಕ್ ಅವರ ಮಾತುಗಳಿಂದ ಡಿಸಗ್ರಿ ಆಗ್ತೀನಿ. ಯಾಕಂದರೆ ಅವ್ರಿಗೆ ಬಹಳ ಸಲ ಅವಕಾಶಗಳನ್ನು ಮಾಡಿಕೊಟ್ರು ಕೂಡ ಅದನ್ನು ಪ್ರೂವ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಅವ್ರಿಗೆ. ಇನ್ಕ್ಲೂಡಿಂಗ್ ಡಾಕ್ಟರ್ CN ಅಶ್ವಥ್ ನಾರಾಯಣ್, ಇನ್ಕ್ಲೂಡಿಂಗ್ CT ರವಿ. ಅಕ್ಸೆಪ್ಟೆನ್ಸ್ ಇಲ್ಲ. ಆಮೇಲೆ ಒಕ್ಕಲಿಗ ಲೀಡರ್ಶಿಪ್ ಅಂತಂದರೆ ಏನು ಅಂತ ಹೇಳ್ಬಿಡ್ತೀನಿ ಕೇಳಿ ನಿಮಗೆ. ಅಲ್ಲಿ ಜಾಗ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾನು ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ. ಅಫ್ಕೋರ್ಸ್ ಯಾಕಿಲ್ಲಿ ಜಾತಿ ಬಗ್ಗೆ ಮಾತಾಡಬೇಕಾಗಿದೆ ಅಂದರೆ ಇವರೆಲ್ಲ ಮಾತಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ. ಆಯಿತಾ? ಇಲ್ಲಿ ಹಾಸನದ ಗೌಡ್ರು ರೀ ಅಂತಂದರೆ ಒಂದು ಅಕ್ಸೆಪ್ಟೆನ್ಸ್. ಮಂಡ್ಯದ ಗೌಡ್ರು ರೀ ಅಂತಂದರೆ ಒಂದು ಅಕ್ಸೆಪ್ಟೆನ್ಸ್. ಹಳೆ ಮೈಸೂರು ಭಾಗದ ಕಡೆಯವ್ರು ರೀ ಗೌಡ್ರು, ಮಾಗಡಿ ಗೌಡ್ರು ಈಸ್ ಎನ್ ಅಕ್ಸೆಪ್ಟೆನ್ಸ್. ಬಟ್ ನೀವು ಏನಾಗುತ್ತೆ ಅಂದರೆ, ನಾನು ಲೀಡರ್ಶಿಪ್ ಲೆಕ್ಕದಲ್ಲಿ ಮಾತಾಡ್ತಾ ಇದ್ದೀನಿ. ನಾನು ಗೌಡ್ರೆಲ್ಲ ಯಾರು ಅಂತ ನಾನು ಹೇಳ್ತಾ ಇಲ್ಲ. ಒಕ್ಕಲಿಗರು ಅನ್ನೋದಿದೆಯಲ್ಲ, ನಿಮಗೆ ಅದರ ಪ್ರಾಬಲ್ಯ, ಲೀಡರ್ಶಿಪ್ ಸ್ಕಿಲ್ಸ್ನ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ. ಅದು ನಿಮಗೆ ಪಾಲಿಟಿಕಲಿ ಮಾತ್ರ ಮಾತಾಡ್ತಾ ಇದ್ದೀನಿ ನಾನು, ಬೇರೆ ಲೆಕ್ಕದಲ್ಲಿ ಮಾತಾಡ್ತಾ ಇಲ್ಲ. ಪೊಲಿಟಿಕಲಿ ಏನಾಗುತ್ತೆ, ಆ ಜಾಗ ಕೂಡ ಬಹಳ ಇಂಪಾರ್ಟೆನ್ಸ್ ಆಗುತ್ತೆ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆರ್ ಅಶೋಕ್ ಅವರಿಗೆ ಹಲವು ಸಲ ಅವಕಾಶಗಳನ್ನು ಮಾಡಿಕೊಟ್ರು ಕೂಡ ಈಗ ಅವರು ಕ್ಲೇಮ್ ಮಾಡ್ಕೊಳಕ್ಕೆ ಬರ್ತಿದ್ದಾರೆ ನಾನು ಒಕ್ಕಲಿಗ ಲೀಡರ್ ಅಂತ. ಆಯಿತಾ? ಎಷ್ಟು ಜನ ಇನ್ನಿತರ ಲೀಡರ್ಗಳನ್ನು ಅಥವಾ ಇನ್ನಿತರ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಬರ್ಬೋದು? ಫಾರ್ ಎಕ್ಸಾಂಪಲ್ CT ರವಿ, ಫಾರ್ ಎಕ್ಸಾಂಪಲ್ ಆರ್ ಅಶೋಕ್, ಫಾರ್ ಎಕ್ಸಾಂಪಲ್ ಸಮನ್ ಎಲ್ಸ್, ಬೇರೆ ಯಾರಾದರೂ ಆಗಿರಲಿ. ಐ ಡೋಂಟ್ ಥಿಂಕ್ ಭಾಳ ಜನ ಗೆಲ್ಸ್ಕೊಂಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಸಲ್ಲ. ಅಥವಾ ಎಷ್ಟು ಮ್ಯಾನೇಜ್ ಮಾಡ್ಬೋದು, ಎಷ್ಟು ಪಾರ್ಟಿ ಕಟ್ಬೋದು, ಎಷ್ಟು ಹೋರಾಟ ಮಾಡ್ಬೋದು, ಎಷ್ಟು ನಿಲ್ಲಬೋದು ಪಾರ್ಟಿ ಜೊತೆಗೆ. ನಿಂತಿದ್ದಾರೆ ಪಾಪ ಇವರೆಲ್ಲ, ನಾನು ಇವ್ರ ಬಗ್ಗೆ ಏನು ತಕರಾರಿಲ್ಲ. ಬಟ್ ಏನು ಗೊತ್ತಾ, ಒಕ್ಕಲಿಗ ಲೀಡರ್ಶಿಪ್ ಅಂತ ಅಂದ್ಕೊಳ್ಳೋದು ನಾವು ಹೇಳ್ಕೊಳ್ಳೋದಲ್ಲ. ಇಟ್ಸ್ ಎನ್ ಅಕ್ಸೆಪ್ಟೆನ್ಸ್ ಬೈ ದಿ ಪೀಪಲ್ ಇಟ್ ಸೆಲ್ಫ್. ಈಗ ಕುಮಾರಸ್ವಾಮಿ ಅವರು ನಾನು ಒಕ್ಕಲಿಗ ಲೀಡರ್ ಅಂತ ಹೇಳ್ಕೊಂಡು ಬರಲ್ಲ ಅವರು. ಇಟ್ಸ್ ಎನ್ ಅಕ್ಸೆಪ್ಟೆನ್ಸ್. ಈಗ ದೇವೇಗೌಡರಿಗೆ ನಾವು ಅವ್ರು ಹೇಳ್ಕೊಂಡ್ರು ಒಕ್ಕಲಿಗ ಲೀಡರ್ ಅಂತ ಹೇಳೋಕ್ಕಾಗಲ್ಲ. ಅವರೇ ಒಕ್ಕಲಿಗ ಲೀಡರ್ ಅನ್ನೋದು ಈಸ್ ಎ ಗ್ರೇಟ್ ಅಕ್ಸೆಪ್ಟೆನ್ಸ್. ಅದು ಗೊತ್ತಿರುವಂಥ ವಿಷಯನೇ ನಮಗೆ. ಆ್ಯಂಡ್ ಈಸ್ ಫಾರ್ಮೋಸ್ಟ್ ದಿ ಸುಪ್ರೀಂ ಒಕ್ಕಲಿಗ ಲೀಡರ್. ಯಾರು? ನಮ್ಮ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು. ಲಿಂಗಾಯತ ಲೀಡರ್ಶಿಪ್ ವಿಷಯ ಬಂದಾಗ ದಟ್ ಈಸ್ BS ಯಡಿಯೂರಪ್ಪ. ಇನ್ಫ್ಯಾಕ್ಟ್ ಇನ್ನು ಅವರ ಸುಪುತ್ರನನ್ನೂ ಕೂಡ ಲಿಂಗಾಯತ ಲೀಡರ್ ಅಂತ ಒಪ್ಪಿಕೊಳ್ಳುವ ಜನ ಭಾಳ ಕಡಿಮೆ ಇದ್ದಾರೆ. ಯಾಕೆಂದರೆ ಇಟ್ ಡಿಪೆಂಡ್ಸ್ ಆನ್ ದಿ ಸ್ಟೇಚರ್ ಯು ಕ್ಯಾರಿ. ದಿ ಸ್ಟೇಚರ್, ನೀವು ಯಾವ ಸ್ಟೇಚರ್ ಕ್ಯಾರಿ ಮಾಡ್ತೀರಿ,
ಯಾವ ಪ್ರಭಾವಳಿ ಕ್ಯಾರಿ ಮಾಡ್ತೀರಿ ಅನ್ನೋದ್ರ ಮೇಲೆ ನಿಮಗೆ ಲೀಡರ್ಶಿಪ್ ನಿಂತ್ಕೊಂಡಿದೆ. ನಾನ್ ಲೀಡರ್ ಅಂತ ಹೇಳ್ಕೊಂಡು ಬರ್ಬೋದು. ಅದು ಯಾವುದೇ, ಅದು ಜಾತಿ ಲೀಡರ್ ಆಗಿರ್ಬೋದು, ಅಥವಾ ಒಂದು ಸಂಘಟನೆ ಲೀಡರ್ ಆಗಿರ್ಬೋದು, ಅಥವಾ ಒಂದು ಕಂಪ್ನಿ ಲೀಡರ್ ಆಗಿರ್ಬೋದು. ಲೀಡರ್ಶಿಪ್ ಈಸ್ ನಾಟ್ ಶೋನ್, ನಾಟ್ ಶೋಕೇಸ್ಡ್. ಲೀಡರ್ಶಿಪ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ, ಅದೊಂದು ಜವಾಬ್ದಾರಿ ವಿಚ್ ಈಸ್ ಎಕ್ಸಿಕ್ಯೂಟೆಡ್. ನಾನು ಲೀಡರ್, ನನ್ನ ಮಾತು ಕೇಳಬೇಕು, ನೋ, ಯಾರು ಕೇಳಲ್ಲ. ಲೀಡರ್ ಅನ್ನೋದನ್ನು ಪಾತ್ ಹಾಕಿ ಕೊಡೋ ಮೂಲಕ, ದಾರಿ ತೋರಿಸೋ ಮೂಲಕ ಒಂದು ತಂಡವನ್ನು ಅಥವಾ ಒಂದಿಷ್ಟು ದೊಡ್ಡ ಮಟ್ಟದ ವರ್ಗವನ್ನು ಜೊತೆಗೆ ಕರೆದುಕೊಂಡು ಹೋಗೋ ಮೂಲಕ ಪ್ರೂವ್ ಮಾಡ್ಕೊಳ್ಬೇಕು. ದಟ್ ಈಸ್ ದಿ ಅಕ್ಸೆಪ್ಟೆನ್ಸ್ ಲೆವೆಲ್. ಗೊತ್ತಾಯ್ತಾ? ಸೊ ಹಾಗಾಗಿ ನನಗೆ ಈ ಕ್ಷಣಕ್ಕೂ ಬಿ ಜೆ ಪಿಯಲ್ಲಿ ಒಕ್ಕಲಿಗ ಲೀಡರ್ಶಿಪ್ ಸ್ಟ್ರಾಂಗ್ ಇದೆ ಅಂತ ಅನ್ಸಲ್ಲ. ಐ ಆಮ್ ಸಾರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.